ಕಳ್ಳತನಕ್ಕೆ ಹೋದಂತ ವ್ಯಕ್ತಿ ಎಷ್ಟು ಬೇಗ ಕಳ್ಳತನ ಮಾಡಿ ಅಷ್ಟು ಬೇಗ ಪರಾರಿ ಆಗಬೇಕು ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಕಳ್ಳತನಕ್ಕೆ ಹೋಗಿ ಕಳ್ಳತನಕ್ಕೂ ಮೊದಲು ಪೂಜೆ ಸಲ್ಲಿಸಿದ್ದಾನೆ. ಖತರ್ನಾಕ್ ಕಳ್ಳತನಕ್ಕೂ ಹೋದ ಮೇಲೆ ಪೂಜೆ, ಬಾಗಿಲು ಹೊಡೆಯುವ ಮುನ್ನ ನಿಂಬೆಹಣ್ಣು ಹಿಡ್ಕೊಂಡು ನಮಸ್ಕಾರ ಮಾಡಿದ್ದಾನೆ. ಮೈಸೂರಿನ ಜೆಪಿ ನಗರದ 2ನೇ ಹಂತದಲ್ಲಿ ಈ ಘಟನೆ ಸಂಭವಿಸಿದೆ. ತಡರಾತ್ರಿ ಮನೆ ಬೀಗ ಮುರಿದು ಕಳ್ಳತನಕ್ಕೆ ಯತ್ನ ಮಾಡಿದ್ದಾನೆ. ಪೂಜೆ ನಂತರ ಸಿಸಿ ಕ್ಯಾಮೆರಾ ಮುರಿದು ಹಾಕಿದ್ದಾನೆ. ಕಳ್ಳತನವೂ ಕೂಡ ಸಕ್ಸಸ್ ಆಗಿ ಮಾಡಿಕೊಂಡಿದ್ದಾನೆ. ಪೊಲೀಸರ ಮನೆಯಲ್ಲೇ ಅದು ಹೇಳಿ ಕೇಳಿ ಕಳ್ಳತನ ಮಾಡುವಂಥ ಮನೆ ಪೊಲೀಸರದ್ದು. ಪೊಲೀಸರ ಮನೆಯಲ್ಲೇ ಕಳ್ಳತನ ಮಾಡಿದ್ದಾನೆ. ಕಳ್ಳತನ ಮಾಡಿ ಇನ್ನೇನು ಎಸ್ಕೇಪ್ ಆಗಬೇಕು ಅಂತ ಅಂದ ಸಂದರ್ಭದಲ್ಲಿ ನೋಡಿ, ಅವನು ಕಳ್ಳತನ ಮಾಡಿ ಎಸ್ಕೇಪ್ ಆಗ್ಲಿಕ್ಕೆ ಆಗಿಲ್ಲ, ಪೂಜೆ ಫಲ ಕೊಟ್ಟಿಲ್ಲ ಅವನಿಗೆ. ಸೊ ಹೀಗಾಗಿ ಎಸ್ಕೇಪ್ ಆಗಬೇಕು ಅನ್ನೋ ಟೈಮಲ್ಲಿ ಮನೆ ಮಾಲೀಕರು ಬಂದಿದ್ದಾರೆ. ಅಯ್ಯೋ ಸಿಕ್ಕಾಕೊಂಡಲ್ಲಪ್ಪ ಅಂತ ಹೇಳಿ ಮಾರಕಾಸ್ತ್ರಗಳಿಂದ ಆ ಮನೆ ಮಾಲೀಕರ ಮೇಲೇನೆ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮನೆಗೆ ಅವನು ಹೇಗೆ ನಿಂಬೆಹಣ್ಣಿನಿಂದ ಪೂಜೆ ಮಾಡ್ತಾ ಇದ್ದಾನೆ ಗಮನಿಸ್ತಾ ಇದ್ದೀರಿ. ಪೂಜೆ ಮಾಡಿ ಕೈ ಮುಗಿದು ಒಬ್ಬ ಪೂಜೆ ಮಾಡಿ ಹೇಗಾದರೂ ಮಾಡಿ ಲಾಕ್ ಓಪನ್ ಮಾಡ್ಕೊಂಡು ಒಳಗೆ ಹೋಗಬೇಕು ಅಂತ ನೋಡ್ತಾ ಇದ್ರೆ, ಇನ್ನೊಬ್ಬ ಅತ್ತ ಇತ್ತ ಯಾರು ಬರ್ತಾರೆ ಏನು ಎತ್ತ ಅಂತ ನಿಗಾ ಇಟ್ಟಿದ್ದಾನೆ. CCTVನ ಹಿಂಗೆ ಮುರಿದಾಕಿದ್ದೆ ನೋಡಿ, ಹೆಂಗೆ ಬಾಗಿದೆ. ಆ CCTV ಕೇವಲ ಕೆಳಗೆ ಮಾತ್ರ ಕವರ್ ಆಗಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಮುರಿದಿದ್ದಾನೆ. CCTVಯ ಕ್ಯಾಮ್ರಾ ಕೇವಲ ಕೆಳಭಾಗದಲ್ಲಿ ಮಾತ್ರ ಕವರ್ ಆಗುತ್ತೆ. ಹಂಗೆ ಮಾಡ್ಕೊಂಡು ಬಂದು ಬಾಗಿಲನ್ನು ಮುರಿದಿದ್ದಾನೆ. ಅಂದರೆ ಲಾಕ್ ಓಪನ್ ಮಾಡಿದ್ದಾನೆ. ಓಪನ್ ಮಾಡಿ ಆ ಮನೆಗೆ ಎಂಟ್ರಿ ಕೊಟ್ಟು 7 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿ ಆಗಲಿಕ್ಕೆ ನೋಡ್ತಾ ಇದ್ದ. ಇದೇ ಟೈಮಲ್ಲಿ ಮನೆ ಮಾಲೀಕರು ಎಂಟ್ರಿ ಕೊಡ್ತಾರೆ. ಮನೆ ಮಾಲೀಕರು ಎಂಟ್ರಿ ಕೊಟ್ಟ ತಕ್ಷಣ ತಾನು ತಂದಿದ್ದಂಥ ಮಾರಕಾಸ್ತ್ರಗಳನ್ನು ತೆಗೆದು ಅವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಇಂಥ ವಿಚಿತ್ರ ಕಳ್ಳತನದ ದೃಶ್ಯ ಮೈಸೂರಿನಲ್ಲಿ ಸೆರೆಯಾಗಿದೆ. ಮೈಸೂರು ಜೆಪಿ ನಗರ 2ನೇ ಹಂತ. ನಿನ್ನೆ ನಾವು ದೇವ್ರದ್ದು ಪೂಜೆಗೆ ಅಂತ ನೆಲಮಂಗಲದ ಹತ್ರ ಇರೋ ಮಧುರೆ ದೇವಸ್ಥಾನಕ್ಕೆ ಹೋಗಿದ್ವಿ ಸರ್. ಬೆಳಗ್ಗೆ ಒಂದು 11 ಗಂಟೆಗೆ ನಾನು ನಮ್ಮಮ್ಮ ಹೊರಟ್ವಿ. ಸೊ ಬರೋದು ರಾತ್ರಿ 1:30 ಆಗಿತ್ತು ಸರ್. 1:30 ರಾತ್ರಿ ಬಂದಾಗ ಯಾರು ಮನೆ ಬಾಗಿಲು ಓಪನ್ ಆಗಿತ್ತು ಸರ್. ಯಾರೋ ಮನೆ ಬಾಗಿಲಿದ್ದು ಓಪನ್ ಮಾಡಿದಾರಲ್ಲ ಅಂತ ನಾನು ನಮ್ಮಮ್ಮ ಗಾಬರಿಲಿದ್ವಿ. ನಮ್ಮಮ್ಮ ಸ್ವಲ್ಪ ಗಾಬರಿಲಿ ಕೂಕೊಂಡ್ರು. ಸೊ ಕೂಕೊಂಡಿದ್ದ ತಕ್ಷಣ ನಮ್ಮ ಮನೆಯಿಂದ 3 ಜನ ಓಡ್ ಬಂದರು ಸರ್. ಓಡ್ ಬಂದಿದ ತಕ್ಷಣ ನಾವು ಏನು ಅಂತ ಇದಕ್ಕೂ ಅಂತ ಹೋದ್ವಿ. ಸೊ ಒಬ್ಬರು ಬಂದು ಕೈಯಲ್ಲಿ ವೆಪನ್ಗಳಿತ್ತು ಸರ್, 3 ಜನ ಕೈಯಲ್ಲೂ. ಸೊ ಒಬ್ಬರು ಬಂದು ನಮ್ಮ ಅಮ್ಮನಿಗೆ ಇದ್ರ ಸತ್ರ ಹತ್ತಿರದಲ್ಲೇ ಇದ್ದರು. ನಾನು ಸ್ವಲ್ಪ ಈ ಕಡೆಗೆ ಬಂದು ಅವ್ರು 3 ಜನ ಅಟ್ಟಿಸ್ಕೊಂಡು ಓಡೋದೆ ಸರ್. ಹೆಚ್ಚು ಕಮ್ಮಿ ಒಂದು 150 ಮೀಟ್ರ್ ಗಂಟ ಓಡಿಸ್ಕೊಂಡು ಹೋದೆ. ಸೊ ಮಧ್ಯದಲ್ಲಿ ನನಗೂ ಒಂದು ಕಾಲಿಗೆ ಏಟು ಬೀಳ್ತು ಸರ್. ಸೊ ಏಟು ಬಿದ್ದಾದ್ಮೇಲೆ ನನಗೂ ಒಂದು ಗಾಬರಿಲಿ ಅಷ್ಟೊಂದು ಸ್ಪೀಡಾಗಿ ಓಡೋಕ್ಕೂ ಆಗಲಿಲ್ಲ. ಸೊ ಅದಾದಮೇಲೆ ಮನೆಗೆ ಬಂದು ನೋಡಿದ್ರೆ 2 ಬೀರು ಹೊಡೆದಿದ್ದಾರೆ ಸರ್. 1 ಬೀರಲ್ಲಿ ಇದ್ದಿದ್ದು ನಮ್ಮ ಅಕ್ಕವ್ರು ಒಡವೆನ ಎತ್ಕೊಂಡು ಹೊಟ್ಟೋಗಿದ್ದಾರೆ. ಮತ್ತೆ ಅದು ಬಿಟ್ಟು ಬೆಳ್ಳಿ ಐಟಮ್ಗಳು ಎತ್ಕೊಂಡು ಹೊಟ್ಟೋಗಿದ್ದಾರೆ. CCTV ಇದೆ ಅಲ್ವಾ ನಿಮ್ಮ ಮನೆಯಲ್ಲಿ ಸರ್? ಇದೆ, CCTV ಫುಟೇಜ್ ಇಲ್ಲೇ ಇದೆ ಸರ್. ಇವರೇನ ಕಳ್ರು? ಹಾಂ ಸರ್, ಹೌದು ಸರ್. ಇಲ್ಲಿ ಬಂದಿರೋದೆಲ್ಲ ನೀವೇ ನೋಡ್ಬೋದು ಸರ್. 2 ಕ್ಯಾಮ್ರಾದಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ ಸರ್. ಎಷ್ಟು ಜನ ಇದ್ರು ಒಟ್ಟು? 3 ಜನ ಸರ್. 3 ಜನ ಇದ್ರು ಸರ್. ಮಧ್ಯಮ ಇದು ಬಾಡಿ ಎಲ್ಲ ಸಣ್ಣನೇ ಇತ್ತು ಸರ್. ಸೊ ನಾಯಿ ಏನೋ ಓಡಿಸ್ತಿದ್ದಾರೆ ನೋಡಿ. ಸರ್ ಹೌದು ಸರ್, ನಾಯಿ ಓಡಿಸ್ತಾ ಇದ್ದಾರೆ ಸರ್. ಬಂದಿದ್ದು ನಿನ್ನೆ ರಾತ್ರಿ 1:15 ಟೈಮಲ್ಲಿ ಇದು ಐಶ್ವರ್ಯ ಬಡಾವಣೆ ಅಂತೇಳಿ MCRTC ಹಿಂದ್ಗಡೆ ಇರೋದು. ಫಸ್ಟ್ ಕ್ರಾಸಲ್ಲಿ ಈ ಕಳ್ಳರು 3 ಜನ ಯಾರೋ ಮಾಡಿದ್ದಾರೆ, ಕಳ್ತನ ಮಾಡಿ ಹೋಗಿದ್ದಾರೆ. ಅದು ಹೇಗಾಗಿದೆ ಅಂತಂದರೆ, ಬೆಳಿಗ್ಗೆ ಅವರು ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದ್ವಿ ಏನೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಬಟ್ ರಾತ್ರಿ 1 ಗಂಟೆಗೆ ಈ ಮನೆಯವ್ರು ಬಂದಿದ್ದಾರೆ. ಇವರು ಗೇಟ್ಲೆಲ್ಲ ಬೀಗ ಎಲ್ಲ ಹಾಕೊಂಡು ಹೋಗಿ ರಾತ್ರಿ 1 ಗಂಟೆ ಬಂದ ತಕ್ಷಣ ಬಂದು ನೋಡಿದ್ರೆ ಮೇನ್ ಗೇಟು ಸ್ಟೀಲ್ ಡೋರೆಲ್ಲ ಸೆಕ್ಯೂರಿಟಿ ಡೋರ್ ಓಪನ್ ಆಗಿರೋದು ನೋಡಿ ಗಾಬರಿ ಆಗಿದ್ದಾರೆ.
ಆ ತಕ್ಷಣ ಅವನು ಗಾಡಿ ನಿಲ್ಲಿಸಿ ಒಳಗಡೆ ಬರಬೇಕಾದ್ರೆ ಒಳಗಡೆಯಿಂದ 3 ಜನ ಗೊತ್ತಾಗಿ ಅವ್ರಿಗೇನು ಬಂದಿದ್ದಾರೆ ಕಳ್ಳರು 3 ಜನ. ಅವರು ಈ ಒಂದು ಮಾಸ್ಕ್ ಕೂಡ ಹಾಕಿರಲಿಲ್ಲ. ಅಷ್ಟೊತ್ತಿಗೆ ಇವರು ಈ ಮನೆಯವರು ಕಿರ್ಚ್ಕೊಂಡ್ರಲ್ಲ ಜೋರಾಗಿ ಅಂತ ನಾವೆಲ್ಲ ಓಡ್ ಬಂದು ನೋಡ್ತಿದ್ದೀವಿ. ಅಷ್ಟೊತ್ತಿಗೆ ಅವನು ಆ ಹುಡುಗ ಮನೆಯವರು ಓನರು ಓಡಿಸ್ಕೊಂಡು ಹೋಗಿದ್ದಾರೆ ಅವ್ರನ್ನ. ಅದೆಲ್ಲ ಗೊತ್ತಾಗಿದೆ, ಬಟ್ ಏನಂತ ಗೊತ್ತಾಗ್ತಿಲ್ಲ. ಈಗೊಂದು ಕಳೆದ ಒಂದು ವಾರದ ಹಿಂದೆನೂ ಕೂಡ ಇಲ್ಲಿ ಕಳ್ತನ ಆಗಿದೆ ಇದೇ ಬೀದಿನಲ್ಲಿ, ಲಾಸ್ಟ್ ಮನೆಯಲ್ಲಿ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾವು ಇದನ್ನ ಬಗ್ಗೆ ಅವರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ನಮ್ಮ ರಿಕ್ವೆಸ್ಟ್ ಇಷ್ಟೇ, ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಈಗಲಾದರೂ ಸ್ವಲ್ಪ ಬೀಟ್ಗಳನ್ನ ಜಾಸ್ತಿ ಮಾಡಿ, ಈ ಜನಗಳಿಗೆ ಎಲ್ಲ ಸೆಕ್ಯೂರಿಟಿ ತಗೊಂಡಿದ್ರು ಕೂಡ ಪೊಲೀಸ್ನವ್ರು ತಗೊಂಡಷ್ಟು ಪ್ರಭಾವಶಾಲಿಯಾಗಿ ಇರೋದಿಲ್ಲ. ನಾವು ಕೂಡ ರಾತ್ರಿ 1 ಗಂಟೆವರೆಗೆಲ್ಲ ಎಚ್ಚರ ಇರ್ತೀವಿ. ಅಲ್ಲ, ಈ ಹಿಂದೆ 2-3 ಸಲ ಆಗಿದ್ರು ಕೂಡ ನೀವು ಮನವಿ ಕೊಟ್ಟರು ಪೊಲೀಸರು ಗಸ್ತು ಜಾಸ್ತಿ ಮಾಡಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಹೌದು ನಾವು ಅದು ಗಸ್ತ್ ಮಾಡಿದಾರೆ ಅಂತ ಪಾಪ ಅವರು ಮಾಡಿದಾರೆ ಗೊತ್ತಿಲ್ಲ, ನಮಗೂ ಅರ್ಥ ಆಗ್ತಾ ಇಲ್ಲ. ನಾವು ಯಾಕಂದ್ರೆ ನೈಟ್ ಅಲ್ವಾ, ಯಾಕಂದ್ರೆ ಪದೇ ಇದೇ ಏರಿಯಾದಲ್ಲಿ ಆಗ್ತಿರೋದ್ರಿಂದ ಅದು ಇದೇ ಕ್ರಾಸ್ ಅಲ್ಲಿ ಆಗಿದೆ. 2-3 ಸರಿ 4ನೇ ಸರಿ ಆಗಿರೋದು ಈ ಸರಿ ಕಳ್ತನ.